ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತು ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತ ನಮ್ಮ ಜೊತೆ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೀಕ್ ಆಗ್ತಾ ಇದೆಯಾ, ದಿನದ ದಿನಕ್ಕೆ BJP ಬಲಿಷ್ಠ ಆಗ್ತಾ ಇದೆಯಾ? ಯಾಕಂತಂದ್ರೆ DCC ಬ್ಯಾಂಕಿನ ಅಧ್ಯಕ್ಷರು ಜೊಲ್ಲೆಯವರಾದರು, ಅವ್ರು BJP ಅವರು, ಈಗಲೆಲ್ಲರೂ ಗೊತ್ತಿದ್ದಂಥ ವಿಷಯ. ಅವ್ರ ವೈಯಕ್ತಿಕ ಏನೂ ಇಲ್ಲ ರಾಜಕೀಯ, ಬಟ್ ಪಕ್ಷಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇದೊಂದು ರೀತಿ BJP ಗೆಲುವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇದೇ ಕಾಲಕ್ಕೆ ಇವತ್ತು ಸೌದಿಯವರಿಗೆ ಅವ್ರು ತಪ್ಪು ಮಾಡಿದಾರೋ ಇಲ್ಲವೋ ತನಿಖೆ ನಂತರ ಗೊತ್ತಾಗುವಂಥದ್ದು ಆರೋಪ ಪ್ರತ್ಯಾರೋಪ ನಡೀತಾನೆ ಇದ್ದಾವ. ಇವೆಲ್ಲ ನಡೀತಾ ಇದ್ದರು. ಈ ಸೌದಿಯವರಿಗೆ ಬೆನ್ನು ಕಟ್ಟೋದಕ್ಕೆ ಅಥವಾ ಅವ್ರು ಸರಿಯೋ ತಪ್ಪು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಯಾವುದೇ ಕಾಂಗ್ರೆಸ್ ಶಾಸಕರು ಬೆಂಬಲಿಸ್ತಾ ಇಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದ್ದಾವಪ್ಪ ಅಂತಂದ್ರೆ, ಈಗಾಗಲೇ ಮಾಜಿ MLA ರಮೇಶ್ ಕುಡ್ಚಿ ಅವರು ಸಹಿತ ರೆಬೆಲ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲ. ಅಂದ್ರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ವೀಕ್ ಆಗ್ತಾ ಇದೆ. ಅದೇ ಕಾಲಕ್ಕೆ ನೋಡ್ರಿ CT ರವಿ ಅವ್ರದ್ದು ಆದ ಘಟನೆ ಆದಾಗ ಇಲ್ಲೇ ಬೆಳಗಾವಿಯಲ್ಲಿ ಆದಿತ್ತು. ಯಾವ ರೀತಿಯಾಗಿ BJPಗರು ಒಬ್ಬರಿಂದೊಬ್ಬರು ಸರಿಯೋ ತಪ್ಪೋ ಯಾರು ಗೊತ್ತಿಲ್ಲ. ಆ ಸಂದರ್ಭದಲ್ಲೂ ಇದೇ ಇತ್ತು. ಮೊದಲು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್, ಇನ್ನೊಂದು CT ರವಿ ಅವ್ರು ಬೈದಿದ್ದು ನಡೆದು ಹೋಯ್ತು, ಅದಲ್ಲೇ ಮುಚ್ಚಿ ಹೋಯ್ತು, ಏನೋ ಆಯಿತು ಬಿಡ್ರಿ ಅದಲ್ಲ. ಆದರೆ ಆ ಸಂದರ್ಭದಲ್ಲಿ ಸಂಘಟನೆಯನ್ನು ಅಥವಾ ಒಂದು